ಇವತ್ತು ಬಾಡಿ ಶೇಮಿಂಗ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಕೂಡ ಸ್ಟ್ರಾಂಗ್ ಆಗಿರೋದಕ್ಕೆ ಪ್ರತಿಯೊಂದಕ್ಕೂ ಕಮೆಂಟ್ ಮಾಡ್ತಾರೆ. ಕರೆಕ್ಟ್. ನೀವು ದಪ್ಪ ಇರುವಾಗ ಈ ರೀತಿಯ ಅನುಭವ ಆಗಿತ್ತಾ? ಎಲ್ಲ ನಾನು ಚಿಕ್ಕ ವಯಸ್ಸಿಂದನೂ ಐತಿ. ಇವಾಗ ಸೋಷಿಯಲ್ ಮೀಡಿಯಾ ಅಂತ ಬರ್ತಾ ಇದೆ. ನಾವೆಲ್ಲ ಚಿಕ್ಕವರಿದ್ದಾಗ ರೋಡಲ್ಲಿ ಇರೋವರೇ ಅವ್ರ ಕಮೆಂಟ್ ಬಾಕ್ಸು, ಹೋಗ್ತಾ ಇದ್ರೆ ರೇಗ್ಸೋರು, ಕೂತ್ರೆ ರೇಗ್ಸೋರು, ರೋಡಲ್ಲೆಲ್ಲ ರೇಗ್ಸೋದು ಇಟ್ ವಾಸ್ ಸೋ ಕಾಮನ್ ತಾನೆ. ಈಗಾದರೆ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇಳ್ದಿದ್ದಾರೆ, ಒಂದು ಮೆಸೇಜ್ ಕಳಿಸ್ತಾರೆ. ಅವಾಗ ನಡ್ಕೊಂಡು ಹೋಗ್ತಿದೆ, ನೋಡೋಳೆ ಹೆಂಗೆ ನಡ್ಕೊಂಡು ಹೋಗ್ತಿದ್ದಾಳೆ, ಬಾಲ್ ಉಳ್ಳೋಗ್ದಂಗಿದೆ ಅಂತ. ನನ್ನ ಹಾಸ್ಟೆಲಲ್ಲಂತೂ ನನ್ನ ಜೊತೆ ಇರೋರೆಲ್ಲರೂ ರ್ಯಾಗೆ ಮಾಡಿಬಿಟ್ಟಿದ್ರು. ಕೇರಮ್ ಬೋರ್ಡ್, ನನ್ನ ಬ್ಯಾಕ್ ನೋಡಿದ್ರೆ ಕೇರಮ್ ಬೋರ್ಡ್ ಇದ್ದಂಗಿದೆ, ಮಲ್ಕೊಳ್ಳೆ ಆಟ ಆಡ್ತೀವಿ ಅನ್ನೋದು. ನಾ ಮಲ್ಕೊಂಡಿದ್ರೆ ಹೊದ್ಗೆ ತೆಗೆದು ನೋಡೋದು, ಹೆಂಗೆ ಕಾಣುತ್ತೆ ದೇಹ ಅಂತ. ನಾ ಸ್ನಾನ ಮಾಡ್ತಿದ್ರೆ ಮೇಲ್ಗಡೆಯಿಂದ ಬಗ್ ನಿಂತ್ಕೊಂಡು ಹುಡುಗಿಯರು ನೋಡೋರು, ಇವಳು ಬಾಡಿ ಹೆಂಗಿದೆ, ಹೆಂಗೆ ಹುಡುಗಿರು ಯಾಕೆಂದ್ರೆ ನಾನು ನೋಡಿ ಆಡ್ಕೋಬೇಕಿತ್ತು ನಿನ್ನ ಬಾಡಿ ಹಂಗಿದೆ ಅಂತ. ಸೊ ಈ ಥರ ಬಾಡಿ ಶೇಮಿಂಗ್ ಎಲ್ಲ ಅನುಭವಿಸಿದ್ದೀನಿ. ಬಾಡಿ ಶೇಮಿಂಗು ಬರೀ ನನಗೆ ಡಿಜಿಟಲಲ್ಲಿ ಅಲ್ಲ, ಎಲ್ಲ ಕಡೆ ಎಲ್ಲ ಥರದ್ದು. ಪಕ್ಕದಲ್ಲಿರೋರು ಯಾವ್ದಾರ ಮದುವೆ ಮನೆಗೆ ಹೋಗಿ ಕೂತ್ಕೊಂಡು ಒಂದು ಸ್ವಲ್ಪ ಪಲ್ಯ ಎಕ್ಸ್ಟ್ರಾ ಹಾಕಿದ್ರೆ ಅದು ಎಷ್ಟು ತಿಂತೀಯ ನೀನು, ಹೆಂಗೆ ಅರಗಿಸ್ತೀಯ ಇವೆಲ್ಲ, ಒಂಥರ ಮುಜುಗ್ರನೇ ಆಗ್ಬಿಡೋದು. ಒಂದು ನಾಲ್ಕು ಕಾಳು ಅನ್ನ ಜಾಸ್ತಿ ಕೇಳಿದ್ರೆ ಇಷ್ಟೆಲ್ಲ ಮಾತು ಕೇಳಬೇಕಾ ಅಂತ. ಆ್ಯಕ್ಚುಲಾಗಿ ದಪ್ಪ ಇರೋ ಎಲ್ಲರೂ ತುಂಬ ತಿನ್ನಲ್ಲ. ಹೌದು, ಅವ್ರ ಆರೋಗ್ಯ ಸಮಸ್ಯೆಗಳು ಬೇರೆ ಬೇರೆ ಇರುತ್ತೆ. ಕರೆಕ್ಟ್. ಹಾಗಾಗಿ ಯಾವಾಗಲೂ ಅಪರೂಪ ಕೇಳ್ತೀವಿ, ಅಥವಾ ಇನ್ನೇನು ಕೇಳ್ತೀವಿ, ಊಟ ತಾನೇ ಕೇಳ್ತಿರೋದು. ನಿಮ್ಮದು ಎಲೆಯಿಂದ ಏನು ಕೇಳ್ತಾ ಇಲ್ಲ. ನನಗೆ ಬೇಕಾದ್ರೆ ಹಾಕಿಸ್ಕೊತಿದ್ದೀನಿ, ಪಕ್ಕದಲ್ಲಿರೋರು ಆಡ್ಕೊಳ್ಳೋರು ಇರ್ಬೋದು, ರಿಲೇಟಿವ್ಸ್ ಇರ್ಬೋದು. ಹಿಂಗೆ ಆದರೆ ನಿನಗಿನ್ನು ಮದುವೆ ಆಗಲ್ಲ, ನಿನ್ನನ್ನು ಯಾರು ನೋಡಲ್ಲ, ನೀನು ಹಿಂಗೆ ಆದರೆ ನಿಂಗೇನು ಕೈಲಾಗಲ್ಲ, ಉದ್ಧಾರ ಆಗಲ್ಲ, ಈ ಥರ ಮಾತುಗಳು ಸರ್ವೇ ಸಾಮಾನ್ಯ ಆಗೋಗಿತ್ತು. ದಿನ ಬೆಳಗ್ಗೆ ಎದ್ರೆ ಮಲ್ಕೊಳ್ಳೋ ತನಕ ಯಾರೋ ಒಬ್ಬರು ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ಸು, ಕ್ಲಾಸ್ಮೇಟ್ಸು ಯಾರೋ ಒಬ್ಬರು ಮಾಡೋರು. ಈಗ ಈ ಸೋಷಿಯಲ್ ಮೀಡಿಯಾ ಅಂತ ಬಂದಮೇಲೆ ಏನೋ ಒಂದು ಮೆಸೇಜ್ ಕಳಿಸ್ತಿರ್ತಾರೆ, ನೋಡ್ಕೊಂಡಿದ್ದೇನೆ ನೀನು ಹೆಂಗಿದ್ಯಾ ಅಂತ, ಗಂಡ ಮಗ ಇದ್ದಂಗಿದೆಯಾ, ಸಣ್ಣಾಗಕ್ಕಾಗಲ್ವಾ, ಅದೆಷ್ಟು ತಿಂತೀಯಾ, ಸ್ಕ್ರೀನಲ್ಲೂ ತಿಂತೀಯಾ, ಮನೆಯಲ್ಲೂ ತಿಂತೀಯಾ, ಹಿಂಗೆ ತಿಂದರೆ ನಿಂಗೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ನನ್ನ ಫುಡ್ ಬ್ಲಾಗಿಂಗ್ ವೀಡಿಯೋಸ್ಗೆಲ್ಲ ಈ ಥರ ಕಮೆಂಟ್ಸ್ ಬರುತ್ತೆ. ಓಕೆ. ಹಾಂ, ನಾನೇನೋ ಆ್ಯಸ್ದೋ ಒಂದು ಬಕೆಟ್ ಗಟ್ಟಲೆ ತಿಂದಿದ್ದೀನಿ, ಅಥವಾ ಅವ್ರಿಗೇನೋ ಪೆಸ್ಟರ್ ಮಾಡಿ ತೊಂದರೆ ಕೊಟ್ಟು ತಿಂತಾ ಇದ್ದೀನಿ ಅನ್ನೋ ಹಂಗೆ ಮಾತಾಡ್ತಾರೆ. ಇಟ್ ಈಸ್ ನಾಟ್ ಓಕೆ. ನೀವು ಹೇಳಿದ್ರಿ ಸ್ಕ್ರೀನಲ್ಲೂ ತಿಂತೀಯಾ, ಸ್ಕ್ರೀನ್ ಹಿಂದೆನೂ ತಿಂತೀಯಾ ಅಂತ ಜನ ಮಾತಾಡ್ತಾರೆ ಅಂತ. ಸೆಟ್ಟಲ್ಲಿದ್ದಾಗ ಈ ರೀತಿ ಅನುಭವ ಆಗಿದೆಯಾ? ಖಂಡಿತ. ಯಾಕೆಂದ್ರೆ ಸೀನಲ್ಲಿ ತಿನ್ಲೇಬೇಕು, ಯಾಕೆಂದ್ರೆ ಅದೊಂದು ಪಾತ್ರದ ಕ್ಯಾರೆಕ್ಟರೈಸೇಷನ್ ಅಂತ ಆಗಿರೋದು. ಸೊ ತಿಂತಾ ಇದ್ದೆ, ನ್ಯಾಚುರಲ್ ಆಗಿ ಕಾಣಬೇಕು ಅಂತಂದ್ರೆ ಕೆಟ್ಟದಾಗೂ ತಿನ್ಸೋರು, ತುಂಬಾ ತಿನ್ಸೋರು, ಕಾನ್ಸ್ಟೆಂಟ್ ಆಗಿ ತಿನ್ನೋದಿದ್ದೇ ಇರ್ತಿತ್ತು. ಅದು ತಿಂದಿರ್ತಿದ್ದೆ, ಬಟ್ ಅದಾದ್ಮೇಲೆ ಊಟ ಮನೆಯಿಂದ ತಂದಿದ್ದೇನೋ ಅಥವಾ ನನಗೆ ಹಸುವಾಯ್ತು ಅಂತ ತಿನ್ನೋ, ಅದು ನಾನು ಉಗಿದ್ನೋ ವಾಂತಿ ಮಾಡೋದನ್ನ ಯಾರಿಗೂ ಗೊತ್ತಿರಲ್ಲ. ಅಲ್ಲಿ ತಿಂದೆ ಮತ್ತೆ ಇಲ್ಲಿ ಬಂದು ಊಟ ಕೂತೆ ಅನ್ನೋದು ಮಾತ್ರ ಅವ್ರಿಗೆ ಕಾಣಿಸುತ್ತೆ. ಅಲ್ಲೂ ತಿಂತೀರಾ, ಇಲ್ಲೂ ತಿಂತೀರಾ, ಹೊಟ್ಟೆನ ಮೇಡಮ್ ಅದು ಕನ್ನಂಬಾಡಿ ಕಟ್ಟೆಗಿನ ದೊಡ್ಡದು, ನಿಮ್ಮ ಕೆಪಾಸಿಟಿನೇ ಭಾರಿ ಜೋರಿದೆ ಬಿಡಿ ಅನ್ನೋರು. ಏನಕ್ಕೆ ನಂಗೆ ಅರ್ಥ ಆಗಲ್ಲ. ತುಂಬ ನಂಗೆ ಏನು ಅನ್ಸುತ್ತೆ ಗೊತ್ತಾ, ಅವ್ರು ಯಾಕಂಗೆ ಕಮೆಂಟ್ ಮಾಡ್ತಾರೆ ಅಂದರೆ ಅವರಲ್ಲೇ ಏನೋ ಒಂದು ಕೊರತೆ ಇದೆ. ಆ ಕೊರತೆನ ಮುಚ್ಚಾಕೊಳ್ಳೋಕ್ಕೆ ಅವರು ಅದನ್ನು ತುಂಬ ಓವರ್ ಪವರಿಂಗ್ ಆಗಿ ಬೇರೆಯವ್ರನ್ನ ನಿಂದಿಸ್ತಾರೆ. ಈಗ ನಂಗೆ ಎಲ್ಲ ಇದೆ ಅನ್ನೋರು ಯಾರು ಬೇರೆಯವ್ರಿಗೆ ನಿನಗಿಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ನನ್ನ ಹತ್ರ ಯಾವಾಗ ಆ ಕೊರತೆ ಇರುತ್ತೆ, ಬೇರೆಯವರಲ್ಲೂ ಆ ಕೊರತೆ ಹುಡುಕ್ತೀವಿ. ಈಗ ನೀವು ಸ್ಕ್ರೀನಲ್ಲಿ ದಪ್ಪ ಇರೋ ಥರ ಒಂದು ಪಾತ್ರವನ್ನು ಮಾಡ್ತೀರಾ. ಈಗ ಕೆಲವೊಂದು ಸಿನಿಮಾಗಳಲ್ಲಿ, ಸೀರಿಯಲ್ನಲ್ಲಿ ದಪ್ಪ ಇರೋವಂಥ ಪಾತ್ರ ಇರುತ್ತೆ, ಅದನ್ನು ಕಾಮಿಡಿಯಾಗಿ ತೋರಿಸ್ತಾರೆ, ಯಾವಾಗಲೂ ತಿನ್ನುವಂಥ ಒಂದು ಪಾತ್ರ. ಇದು ನಿಜವಾಗ್ಲೂ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆಯಾ? ಅಂದರೆ ಜನ ಆ ಟೈಮ್ನಲ್ಲಿ ಆ ಸೀನ್ ನೋಡಿ ನಗಬಹುದು, ಖುಷಿ ಪಡ್ಬೋದು, ಬಟ್ ವೈಯಕ್ತಿಕವಾಗಿ ನಿಮಗೆ ಆ ರೀತಿ ಪ್ರಭಾವ ಬೀರಿದೆಯಾ ನೆಗೆಟಿವ್ ಆಗಿ? ಹಾಂ, ಯಾವ ಸೀರಿಯಲು ಏನು ಹೇಳೋದಿಲ್ಲ, ಅದರಲ್ಲಿ ಒಂದು ಮುಖ್ಯ ಪಾತ್ರ ಆಗಿತ್ತು. ಅದರಲ್ಲಿ ಕಾನ್ಸ್ಟೆಂಟಾಗಿ ಏನು ಅಂತಂದರೆ, ನಾನು ದಪ್ಪ ಇದ್ದೀನಿ, ಒಬ್ಬ ಗಂಡು ನೋಡೋಕ್ಕೆ ಬರ್ತಾನೆ, ನನ್ನನ್ನು ರಿಜೆಕ್ಟ್ ಮಾಡ್ತಾನೆ, ಇಲ್ಲ ಅಪ್ಪ ಯಾರೋ ನಿಂದಿಸ್ತಾ ಇರೋದು, ಅಮ್ಮ ಜಾಸ್ತಿ ತಿನ್ನೋಕೆ ಕೊಡೋದು, ನನ್ನ ಜೊತೆ ಇರೋ ತಮ್ಮನೂ ಅಷ್ಟೇ ದಪ್ಪಾಗಿರೋನು, ಈ ಥರ ಒಂದು ಸೀನ್ಸ್ ಬರೋದು. ಅಲ್ಲಿ ಬಂದವರೆಲ್ಲರೂ ಇವಾಗ ಮದುವೆ ಹುಡುಗಂತಾರೆ ಯಾರೋ ಬರೋರು, ಅಥವಾ ಕಾಲೇಜ್ಗೆ ಹೋಗ್ತಿದ್ದೆ ಲೈನ್ ಹೊಡಿಯೋಕ್ಕೆ ಅಂತ ನಾನು ಇಷ್ಟಪಡೋನು ಬಂದ್ಬಿಟ್ಟು ನೀನು ನೋಡ್ಕೊಂಡಿದ್ಯಾ ಹಿಂಗೆ ಅಂತೆಲ್ಲ ಅನ್ನೋರು. ಚಿಕ್ಕ ವಯಸ್ಸಾಗಿ ಇನ್ನೂ ನನಗೆ ಆ ಪಾತ್ರ ಮಾಡ್ತಿರುವಾಗ. ಹಾಗಾದರೆ ಏನು, ಐ ಆಮ್ ನಾಟ್ ಗುಡ್ ಲುಕಿಂಗ್, ಐ ಆಮ್ ನಾಟ್ ವರ್ದಿ ಆಫ್ ಎನಿ ಅಟೆನ್ಷನ್ ಅಂತ ಅನ್ಸೋದು. ಸೊ ಅದೆಲ್ಲ ಸಖತ್ ಅಫೆಕ್ಟ್ ಆಗಿದೆ. ಆಮೇಲೆ ಅದು ನನ್ನೇ ಕುಗ್ಸಿರೋದಿದೆ. ಅಂದರೆ ಎಷ್ಟೇ ಚೆನ್ನಾಗಿ ರೆಡಿ ಆದರೂ ನನಗೆ ಅದು ಅಯ್ಯೋ ಯಾರೇನಂತಾರೋ ಹೆಂಗಂತಾರೋ, ನಾನು ಯಾರಿಗೂ ಏನು ಇಷ್ಟ ಆಗಲ್ವಲ್ಲ ಬಿಡಿ, ಹೆಂಗೆ ರೆಡಿ ಆದರೆ ನನಗೇನು ಯಾರೇನು ಕೇಳಲ್ಲ, ಈ ಥರ ಆ್ಯಟಿಟ್ಯೂಡ್ ನನ್ನಲ್ಲಿ ಡೆವಲಪ್ ಆಗೋಕ್ಕೆ ಶುರುವಾಯಿತು. ಸುಮಾರು ಆ ಥರ ಸೀನ್ಸ್ಗಳೆಲ್ಲ ಬಂದಾಗ
ಆ ಮೂಮೆಂಟಲ್ಲಿ ಬೇಜಾರಾದ್ರೂ ಆನ್ ಸ್ಕ್ರೀನ್ ನಗಬೇಕಲ್ವಾ, ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮಾಡಿರೋದಿದೆ, ಮನೆಗೆ ಬಂದು ಹತ್ತಿರೋದಿದೆ, ನೆಕ್ಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾ, ನನಗೆ ಬೇಡ ಈ ಪಾತ್ರ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಬಟ್ ಮಂಗಳಗೌರಿ ಮದುವೆಯಿಂದ ನಿಜ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳೇ ಸಿಕ್ಕಿರೋದ್ರಿಂದ ನನಗೆ ಈಗ ಅಷ್ಟು ಅನ್ಸಲ್ಲ. ನೀವು ಅವಾಗ ಹೇಳಿದ್ರಿ, ನನ್ನ ಸಂಬಂಧಿಕರು ಹೇಳ್ತಾ ಇದ್ರು, ಏನೇ ನೀನು ಇಷ್ಟು ದಪ್ಪ ಇದೆಯಾ, ನಿನ್ನ ಯಾರನ್ನೇ ಮದುವೆ ಆಗ್ತಾರೆ, ನಿನ್ನ ಯಾರು ಮದುವೆ ಆಗ್ತಾರೆ ಅನ್ನುವಂಥ ಮಾತು ಹೇಳ್ತಾ ಇದ್ರು ಅಂತ ಹೇಳಿದ್ರಿ. ನಿಮ್ಮ ರಿಲೇಶನ್ಶಿಪ್ ಸ್ಟೇಟಸ್ ಏನು? ಐ ಆಮ್ ಸಿಂಗಲ್. ಓಕೆ, ರೆಡಿ ಟು ಮಿಂಗಲ್. ಖುಷಿಯಿಂದ ಹೇಳ್ತಾ ಇದ್ದೀರಾ? ಆರಾಮಾಗಿ ಎಲ್ಲಿ ಬೇಕೋ, ಯಾರ ಜೊತೆ ಬೇಕೋ, ಹೆಂಗೆ ಬೇಕೋ, ಎಲ್ಲಿ ಹೋಗ್ಬೇಕು ಎಲ್ಲರೂ ಹೋಗ್ಬೇಕು ಅಂತ ಕೇಳೋಷ್ಟಿಲ್ಲ, ಏನು ಮಾಡಲಿ ಇದನ್ನು ತಗೊಳ್ಳ ಅಂತ ಕೇಳೋಷ್ಟಿಲ್ಲ. ನನ್ನಷ್ಟಕ್ಕೆ ನಾನು ಆರಾಮಾಗಿದ್ದೀನಿ, ಸಖತ್ತಾಗಿದ್ದೀನಿ, ಸಿಂಗಲ್ ಆಗಿದ್ದೀನಿ. ಮದುವೆ ಪ್ಲಾನ್ ಇದೆಯಾ? ಖಂಡಿತ ಇಲ್ಲ. ಏನು ಹಿಂಗಂದ್ಬಿಟ್ರಿ? ಎಷ್ಟು ಧೈರ್ಯವಾಗಿ ಹೇಳಿದ್ದೀನಿ ಅಂದರೆ ಮನೇಲಿ ಅಮ್ಮನ ಒಪ್ಸಿದ್ದೀನಿ ಅದನ್ನ ಪಾಯಿಂಟ್. ಇನ್ನೊಂದ್ಸಲಿ ಈ ಮದುವೆ ವಿಚಾರ ಎಲ್ಲ ತರಲೇಬೇಡ ದಯವಿಟ್ಟು, ನನಗಲ್ಲ, ನಾನು ಆರಾಮಾಗಿದ್ದೀನಿ. ಈಗ ಈ ಮದುವೆ ಇಸ್ ಅ ರೆಸ್ಪಾನ್ಸಿಬಿಲಿಟಿ, ತಮಾಷೆಗಲ್ಲ. ಈಗ ನಾನು ಬರೀ ಅವನೊಬ್ಬನೇ ಮದುವೆ ಆಗಲ್ಲ, ಆ ಫ್ಯಾಮಿಲಿನೂ ಮದುವೆ ಆಗ್ತೀವಿ. ಈಗ ನಂದೇ ಹಾಸ್ಕೊಂಡು ಹೊದ್ಕೊಳ್ಳೋ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ಅದ್ರ ಜೊತೆ ಅವನದನ್ನು ಹಾಕೊಂಡು ಯಾಕೆ ಬೇಕು, ಈ ವಯಸ್ಸಲ್ಲಿ ಆರಾಮಾಗಿರ್ಬೋದಲ್ವ, ನಂದು ನಾನು ನೋಡ್ಕೊಂಡಿರ್ತೀನಿ. ನೀವು ಹಿಂಗೆ ಹೇಳ್ತಿದ್ದೀರಾ, ಅಲ್ಲಿ ಪಾಪ ಹುಡುಗರಿಗೆ ಮದುವೆ ಆಗಕ್ಕೆ ಹುಡುಗಿ ಸಿಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಅವ್ರ ಹಣೆ ಬರ, ಅವರು ಇದೇ ಥರ ಇದು ಮಾಡಿದ್ರೆ ಅವರು ಆರಾಮಾಗಿರ್ಬೋದಪ್ಪ. ಹಿಂಗಾದ್ರೆ ಜನ್ರೇಷನ್ನು ಸಾಕಷ್ಟು ಜನ ಇದ್ದಾರೆ ಭೂಮಿ ಮೇಲೆ, ಇನ್ನೇನು ಜನ್ರೇಷನ್ ಬೆಳೆಯೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಓಕೆ, ಯಾವ ಕಾರಣಕ್ಕೆ ಅಂದರೆ ಪರ್ಟಿಕ್ಯುಲರ್ ಆಗಿ ಮದುವೆ ಬೇಡ ಅಂತ ನಿರ್ಧಾರ ಮಾಡಿದ್ರಿ? ಇದೇನೆ ನನಗೆ ಇವಾಗ ಮದುವೆ ಆಗಿ ಬರೀ ನಾನು ಅವನು ಅಷ್ಟೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದ್ರೂ ಅಯ್ಯೋ ನೋಡು ನನ್ನ ಮಗನ ಎಳ್ಕೊಂಡು ಹೊಟ್ಟೋಗ್ಬಿಟ್ಲು, ಅದು ಇದು 100 ಮಾತು ಬರುತ್ತೆ. ಮತ್ತು ಅವ್ನು ನನ್ನ ಜೊತೆಗೂ ಪೂರ ಇರೋಕ್ಕಾಗಲ್ಲ, ಅವನ ಜೊತೆಗೂ ಇರೋಕ್ಕಾಗಲ್ಲ. ಈ ಥರ ಮನಸ್ಥಿತಿ ಇರೋವಂಥದ್ದು ಒಂದು ಸೆಟಪ್ಪು ಮದುವೆ ಅನ್ನೋ ಇದರಲ್ಲಿ ಬರುತ್ತೆ. ಸೊ ಈ ರೆಸ್ಪಾನ್ಸಿಬಿಲಿಟಿ ಶೇರಿಂಗ್ ಬೇಡವೇ ಬೇಡ, ನನ್ನಷ್ಟಕ್ಕೆ ನಾನಿರೋಣ. ಯಾರು ಸಿಕ್ಕಿದ್ರೆ ಡೇಟ್ ಮಾಡ್ಕೊಂಡು ಆರಾಮಾಗಿ ಎಲ್ಲಿ ಬೇಕು ಸುತ್ತಾಡ್ಕೊಂಡು ಓಡಾಡ್ಕೊಂಡು ಇರೋಣ ಅನ್ನೋದು ನನ್ನ ಇದು ಅಷ್ಟೇ. ನೀವು ಆಲ್ಮೋಸ್ಟ್ ಜನ್ಸಿ ಆ ಮೈಂಡ್ ಸೆಟ್ಟಿಗೆ ಬಂದಿದ್ದೀರಾ ಅಂತ ಅನಿಸ್ತಿದೆ. ಇದನ್ನೇ ಹೇಳೋ ಅವ್ರದ್ದು ಏನೇನೋ ಒಂದಷ್ಟು ರಿಲೇಶನ್ಶಿಪ್ ಸ್ಟೇಟಸ್ ಇದೆ, ಅದ್ಯಾವುದು ನಂಗೆ ಗೊತ್ತಿಲ್ಲ. ಅದೇನೋ ಬೆಂಚಲ್ಲಿ ಕುಡಿಸ್ತಾರೆ, ಚೇರಲ್ಲಿ ಕುಡಿಸ್ತಾರೆ, ಅವೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ನಾನು ಮನ್ಸಲ್ಲೇ ಕುಡಿಸ್ತೀನಿ, ಚೇರ್ಗಿರಲ್ಲ, ಏನು ಹಾಕಲ್ಲ. ಬಟ್ ಆದರೂ ಸದ್ಯಕ್ಕೆ ಮದುವೆ ಅನ್ನೋ ಒಂದು ಬಂಧನಕ್ಕೆ ಸೇರ್ಕೊಳ್ಳಲ್ಲ. ಸ್ಟಾರ್ಟಿಂಗಿಂದನೂ ನಿಮಗೆ ಮದುವೆ ಪ್ರಪೋಸಲ್ ಬೇಡ ಅಂತ ಹೇಳಿದ್ದೆ ಅಥವಾ ಬಂದು ನೀವು ರಿಜೆಕ್ಟ್ ಮಾಡಿದ್ರ? ಏನು ಇಲ್ಲ, ಒಂದು 7-8 ವರ್ಷದ ತನಕ ನಾನು ಹೋರಾಡಿದ್ದೀನಿ, ನಾ ಮದುವೆ ಆಗಬೇಕು, ನನಗೂ ಒಬ್ಬ ಗಂಡ ಇರ್ತಾನೆ ಅಂತ ತೋರಿಸ್ಬೇಕು. ಯಾಕಂದ್ರೆ ಇವರೆಲ್ಲ ಆಡ್ಕೊಂಡಿರೋರಲ್ವ, ನಿಂಗೆ ಯಾರು ಮದುವೆ ಆಗುತ್ತೆ ಅಂತ. ಅವ್ರಿಗೆ ಮದುವೆ ಮಾಡ್ಕೊಂಡು ತೋರಿಸ್ತೀನಿ ಅನ್ನೋದು ಒಂದು ಚಾಲೆಂಜ್ ಇತ್ತು. ಆಮೇಲೆ ಇದು ಯಾಕೋ ನನಗೆ ಆಗಲ್ಲ ಅಂತ ರಿಯಾಲಿಟಿಗೆ ಬಂದಮೇಲೆ ಕರೆಕ್ಟು, ನನಗೆ ಮದುವೆ ಆಗಲ್ಲ ಅಂತ ನೀವು ಹೇಳಿದ್ದು ಕರೆಕ್ಟು ಅಂತ ಇವಾಗ ಅವ್ರಿಗೆ ಹೋಗಿ ಹೇಳ್ತೀನಿ, ಒಳ್ಳೇದು ಮಾಡಿದ್ರಿ ನನಗೆ ಹಾರೈಸಿ ಅಂತ. ಆಗೆಲ್ಲ ತುಂಬ ರಿಜೆಕ್ಷನ್ಸ್ ನೋಡಿದ್ದೀನಿ. ಬಟ್ ಆ ರಿಜೆಕ್ಷನಿಂದ ಈ ಡಿಸಿಷನ್ ಅಲ್ಲ. ಬಟ್ ಆಗ ತುಂಬ ಆಸೆ ಇತ್ತು, ಮದುವೆ ಆಗಬೇಕು, ಎಲ್ಲರ ಥರ ನಾನು ಹೊರಗಡೆ ಹೋಗಬೇಕು, ಫೋಟೋ ತೆಗೆಸ್ಕೋಬೇಕು, ಗ್ರೂಪಲ್ಲಿ ಇವು ನನ್ನ ಗಂಡ ಅಂತ ಹೇಳಬೇಕು ಅನ್ನೋದೆಲ್ಲ ಆಸೆ ಇತ್ತು. ಬಟ್ ಆಗೆಲ್ಲ ಆಫ್ಕೋರ್ಸ್ ಅವಾಗ ಬಾಡಿಯಿಂದನೇ ರಿಜೆಕ್ಟ್ ಆಗ್ತಾ ಇದ್ದಿದ್ದು. ಇನ್ನೂ ನನ್ನ ಈ ಪ್ರೊಫೆಷನ್ ವಿಚಾರಕ್ಕೆ ರಿಜೆಕ್ಟ್ ಆಗ್ತಿತ್ತು. ಎಷ್ಟೊಂದು ಜನ ಕಾಲ್ ಮಾಡೋರು ನಮ್ಮ ಅಮ್ಮಂಗೆ, ಒಂದು ಹುಡುಗಿ ಇದ್ದಾಳೆ ಅಂತ ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದೆ. ಹಾಂ ಹೌದು, ಏನು ಡೀಟೇಲ್ಸ್ ಹೇಳಿ ಅಂತ ಅವ್ರ ಮಗಂದೆಲ್ಲ ಹೇಳೋರು. ಸರಿ, ನಿಮ್ಮ ಹುಡುಗಿ ಏನು ಮಾಡ್ತಿದ್ದಾಳೆ, ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂದರೆ ನಮ್ಮಮ್ಮ ಆ್ಯಕ್ಟರ್ ಅವಳು. ಅಯ್ಯೋ, ನಾವು ತುಂಬ ಸಂಪ್ರದಾಯಸ್ರ ಮನೆ, ನಾವು ತುಂಬ ಮರ್ಯಾದಸ್ರ ಮನೆ, ನಿಮ್ಮ ಹುಡುಗಿ ಬೇಡ ಅನ್ನೋರು. ಅದು ಆ್ಯಕ್ಟಿಂಗ್ ಮಾಡೋದು ಮರ್ಯಾದೆ ಇಲ್ಲದೇ ಇರೋರು ಅನ್ನೋಂಗೆ ಈ ಥರ ಎಲ್ಲ ಕಾಲ್ಸ್ ಬರೋಕ್ಕೆ ಶುರು ಆಯಿತು. ನಾನು ನಮ್ಮಮ್ಮಂಗೆ ಹೇಳಿದೆ, ಇವೆಲ್ಲ ಬರಲ್ಲ, ಬಿಟ್ಬಿಡು, ನನಗೂ ಆ ಆಸೆ ಈಗಿಲ್ಲ. ಬಿಕಾಸ್ ನಾನು ಇನ್ಯಾರ್ದೋ ಮನೆಗೆ ಹೋಗಿ ಅಲ್ಲಿ ಅಡ್ಜಸ್ಟ್ ಆಗಿ ಇದು ಯಾವುದೋ ನನಗೆ ಹೊಂದೋದಿಲ್ಲ ಅಂತ ಹೇಳಿ ಒಪ್ಸಿಸಿದ್ದಾಯಿತು. ಬೇಜಾನ್ ರಿಜೆಕ್ಷನ್ ನೋಡಿದ್ದೀನಿ. ಕಡಿಮೆ ಒಂದು 400-500 ಜನ ರಿಜೆಕ್ಟ್ ಮಾಡಿರ್ಬೋದು ನನ್ನ ಮ್ಯಾಟ್ರಿಮೋನಿಯಲ್ ಸೈಟ್ಸಲ್ಲಿ. 7-8 ವರ್ಷದಲ್ಲಿ 400-500. ಯಾ, ಓಕೆ. ಪಾಪ ನಮ್ಮಮ್ಮ ಖುಷಿಯಿಂದ ಕಳ್ಸೋರು ಪ್ರೊಫೈಲ್. ನಾನು ಹೇಳ್ತಿದ್ದೆ ಮಗಳಿಗೇನೋ ಮದುವೆ ಆಗೋ ಆಸೆ ಇರುತ್ತೆ. ಆಮೇಲೆ ನಮ್ಮಮ್ಮಂಗೆ ಅರ್ಥ ಆಯ್ತು, ಈಗ ಅವರೇ ನಿಜ ಒಪ್ಕೊಂಡಿದ್ದಾರೆ, ನೀನು ಖುಷಿಯಾಗಿರದೆ ಅದು ಅಷ್ಟೇ ಮುಖ್ಯ, ಮದುವೆ ಆಗಿ ಖುಷಿಯಾಗಿರಲಿ ಅಂತ ಅಂದ್ಕೊಂಡಿದ್ದು. ಬಟ್ ಇಫ್ ಯು ಆರ್ ಸೋ ಹ್ಯಾಪಿ ನೌ, ಐ ಡೋಂಟ್ ಫೋರ್ಸ್ ಯು ಟು ಗೆಟ್ ಇನ್ ಟು ಎನಿ ರಿಲೇಶನ್ಶಿಪ್ ಅನ್ಲೆಸ್ ಅಂಟಿಲ್ ಯು ವಾಂಟ್ ಇಟ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.